ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ನಗರದ ಗುತ್ತಲು ಬಡಾವಣೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಜಯಗಳಿಸಿದರು. ಜಯಗಳಿಸಿದ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದರು. ಸೊ ಬನ್ನಿ ಪ್ರೇಕ್ಷಕರೇ, ನೋಡ್ಕೊಂಡು ಬರೋಣ. ಅಲ್ಲ, ಹೇಗನ್ಸಲ್ ಸರ್? ತುಂಬ ಖುಷಿಯಾಗಿದೆ ಸರ್. ಆದರೂ ಕೂಡ ನಮ್ಮ ಒಂದು ಟೀಮು ನಮ್ಮ ಸಂಖ್ಯೆಗೆ ಅನುಗುಣವಾಗಿ ಬರಲಿಲ್ಲ ಅಂತ ಸ್ವಲ್ಪ ಬೇಜಾರಿದೆ. ಆದರೂ ಏನು ಬೇಜಾರಿಲ್ಲ. ನಾವು ರೈತ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿರೋರು, ಊರಿನಲ್ಲಿ ಸಾಮಾಜಿಕವಾಗಿ ಕೆಲಸ ಮಾಡ್ಕೊಂಡು ಬಂದಿರೋರು, ಧಾರ್ಮಿಕವಾಗಿ ಕೆಲಸ ಮಾಡ್ಕೊಂಡು ಬಂದಿರೋರು, ಏನು ಬೇಜಾರಿಲ್ಲ. ಮುಂದಿನ ದಿನಗಳಲ್ಲಿ ಹೋರಾಟ ಕೊಡ್ತೀವಿ. ಇನ್ನೂ ಕೂಡ ಒಳ್ಳೆ ಕೆಲಸಗಳನ್ನ ಮಾಡೋಕ್ಕೆ ಸದೃಢರಾಗ್ತೀವಿ ಅಂತ ಈ ಸಮಯದಲ್ಲಿ ನಿನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ರೈತ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಿಂತಿದ್ದೀವಿ ಸರ್. ಓಕೆ, ಖುಷಿ ಅನಿಸ್ತದೆಯಾ? ಖುಷಿ ಇದೆ ಸರ್. ಓಕೆ, ನಿಮ್ಮ ಬೆಂಬಲಿತರು ಎಷ್ಟು ಜನ ವಿನ್ ಆಗಿದ್ದಾರೆ? ನಮ್ಮ ಬೆಂಬಲದಲ್ಲಿ 4 ಜನ ಆಗಿದ್ರು ಸರ್. ಯಾರ್ಯಾರು ಸರ್? ನಾನೊಬ್ಬ ಸರ್, ಅನಿಲ್ ಕುಮಾರ್ ಅವರು ಮಾಜಿ ನಗರಸಭಾ ಸದಸ್ಯರು, ಓಕೆ, ಮತ್ತೆ ಶಿವರುದ್ರ ಅಂದ್ಬಿಟ್ಟು ಎಸ್ ಟಿ ಕ್ಯಾಟಗರಿಯಿಂದ, ಓಕೆ, ಚಂದ್ರಶೇಖರ್ ಅಂದ್ಬಿಟ್ಟು ಹಿಂದುಳಿದ ವರ್ಗ ಬಿ ಕ್ಯಾಟಗರಿಯಿಂದ, ಓಕೆ, ಅವರು ಕೂಡ ಆಯ್ಕೆ ಆಗಿದ್ರು ಸರ್. ಪ್ರಥಮವಾಗಿ ಸ್ಪರ್ಧೆ ಮಾಡಿ ಚಂದ್ರಶೇಖರ್ ಅವರು ಹೌದು ಸರ್, ಹೆಚ್ಚು ಮತಗಳ ಪ್ರಥಮ ಸ್ಪರ್ಧೆ ಮಾಡಿ ಚಂದ್ರಶೇಖರ್ ಹಿಂದುಳಿದ ವರ್ಗದ ಬಿ ಕ್ಯಾಟಗರಿಯಿಂದ ಪ್ರಥಮ ಗೆದ್ದರೆ ಅದು ಕೂಡ ಖುಷಿ ಇದೆ. ಜೊತೆಗೆ ನಮ್ಮ ಟೀಮ್ ಲೀಡರ್ ಆಗಿದ್ದಂತ ಮಾಜಿ ನಗರಸಭಾ ಸದಸ್ಯರು ಅನಿಲ್ ಕುಮಾರ್, ಹಾಲಿ ಇದರಲ್ಲಿ ಸೊಸೈಟಿಲಿ ಅವರು ಕೂಡ ಡೈರೆಕ್ಟರ್ ಆಗಿದ್ದು ಹಿಂದಿನ ಬೋರ್ಡಲ್ಲಿ, ಮತ್ತೆ ಅಧ್ಯಕ್ಷರು ಕೂಡ ಆಗಿದ್ರು. ಈಗ ಪ್ರೆಸೆಂಟ್ ಆಗಿ ಈಗಲೂ ಕೂಡ ನಾನು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಾನೇ ಕೂಡ ಅಧ್ಯಕ್ಷ ಆಗಿದ್ಕೊಂಡು ಅಧ್ಯಕ್ಷನಾಗಿ ಸೋತಿಲ್ಲ ನಾನು. ಆದರೂ ಕೂಡ 4 ಜನಗಳನ್ನ ಗೆದ್ದಿದ್ದೀವಿ ನಾವು ನಮ್ಮ ಟೀಮಲ್ಲಿ. ತುಂಬ ಖುಷಿ ಇದೆ. ಮುಂದಿನ ದಿನಗಳಲ್ಲಿ ನಾವು ಈಗ ನಮ್ಮ ಬೋರ್ಡಲ್ಲಿ 57 ಲಕ್ಷಗಳು ಕರಪ್ಷನ್ ಆಗಿತ್ತು. 45 ಲಕ್ಷಗಳನ್ನ ಸಾಲ ತೀರಿಸಿದೀವಿ. 25 ಲಕ್ಷಗಳನ್ನ ಗೊಬ್ಬರ ಸ್ಟೋರೇಜ್ ಮಾಡಿದೀವಿ. ನಮ್ಗೆ ಒಳ್ಳೆ ಕೆಲಸ ಮಾಡಿದೀವಿ. ರೈತರ ಪರವಾಗಿ ಖುಷಿ ಇದೆ. ಮುಂದಿನ ದಿನಗಳಲ್ಲಿ ಹೋರಾಟ ಕೊಟ್ಟು ರೈತ ಪರವಾದ ಕೆಲಸಗಳನ್ನ ಇನ್ನೂ ಮಾಡೇ ಮಾಡ್ತೀವಿ ಅಂತ ನನಗೆ ಸದೃಢವಾದ ಒಂದು ನಿರ್ಧಾರ ಇದೆ ಸರ್. ಅಧಿಕಾರ ಹಿಡಿಯೋ ಎಲ್ಲ ಚಾನ್ಸಸ್ ಇದೆಯಾ? ಅಲ್ಲ, ಇರ್ಬೋದು ಸರ್, ನೋಡುವ. ಓಕೆ, ಥ್ಯಾಂಕ್ ಯು ಸರ್. ಸಂಘದಲ್ಲಿ ಹಾಗೂ ಎಲ್ಲ ನಮ್ಮ ಲೀಡ್ರುಗಳು ಕೂಡ ಎಲ್ಲ ಸೇರಿ ಮಾಡಿದ್ದಾರೆ. ಆದರೂ ನಮಗೆ ಒಂದು ಥರ ಗೆದ್ದಿ ಅಂತ ನಮಗೆ ಖುಷಿ ಇಲ್ಲ. ಅಲ್ಲಿ ನಮ್ಮ ಜೊತೆಲಿರೋರು ಸೋತ್ರಲ್ಲ ಅಂತ ಒಂದು ಬೇಜಾರಾಯ್ತು ಅಷ್ಟೇ. ಅತಿ ಹೆಚ್ಚು ಮತ ತಗೊಂಡಿದ್ರೆ ಚಂದ್ರಣ್ಣ ಹೇಗೆ ಅನ್ಸುತ್ತೆ? ನೀವು ನಮ್ಗೆ ಖುಷಿ ಆಯ್ತು ಮನಸ್ಸಲ್ಲಿ ಒಂದು ಥರದಲ್ಲಿ ನಮ್ಮ ಜೊತೆಲಿ ಟೀಮಲ್ಲಿ ಇರೋರೆಲ್ಲ ಬಂದಿದ್ರೆ ನಮ್ಗೆ ಸ್ನೇಹ ಸಂಬಂಧದಲ್ಲಿ ಇನ್ನೂ ನಮ್ಗೆ ಚೆನ್ನಾಗಿರೋದು. ಈ ಸ್ನೇಹ ಸಂಬಂಧ ಕಳ್ಕೊಬಿಟ್ಟಾಗ ನಾವು ಗೆದ್ದಿ ನಾವು ಮನಸ್ಸಲ್ಲಿ ಏನು ನಾವು ಮಾಡ್ಬೇಕಲ್ಲ ಅನಿಸ್ಬೇಕು, ಒಂದು ಯೋಚನೆ ಮಾಡ್ಬೇಕಾಗ. 3 ಜನ ಚಂದ್ರಶೇಖರ್ ನಿಂತಿದ್ರು. ಮೊದಲನೇ ಸೀರಿಯಲ್ ನಂಬರ್ ನಿಮ್ಗೆ ಜಾಸ್ತಿ ಮತ ಬಂದಿದೆಯಲ್ಲ? 3 ಜನ ನಿಂತಿದ್ರು ನಮ್ಮ ಜನಗಳು. ಈಗ ನನಗೆ ಮಾಹಿತಿ ಪ್ರಕಾರ 13 ಓಟಲ್ಲಿ ಸೋತ ಅಂತ ನನಗೆ ಹೇಳಿದ್ರು. ನಾನು ಕೂಡ ಅದಕ್ಕೆ ಟೆನ್ಷನ್ ತಗೊಂಡಿರಲಿಲ್ಲ. ನನಗೆ ಆತ್ಮೀಯವರು, ನನಗೆ ಬಿ ಕ್ಯಾಂಡಿಡೇಟ್ ಇರುವಂಥ ವ್ಯಕ್ತಿನೇ ಕೂಡ ನನಗೆ ಈ ವ್ಯಕ್ತಿಗೆ ಓಟ್ ಹಾಕಬೇಡಿ, ನನಗೆ ಓಟ್ ಕೊಡಿ ಅಂತ ಅವರು ಬಂದಿದ್ರು. ಅದು ಗೆದ್ದ ನನಗೆ ಭಾಳ ಖುಷಿಯಾಗಿತ್ತು. ಈಗ ಆ ದೇವರು ಉಲ್ಟಾ ಪಲ್ಟಾ ಮಾಡಿ ನೀನೇನು ದ್ರೋಹ ಮಾಡಿಲ್ಲಪ್ಪ, ನೀನು ಗೆದ್ದೆ ಗೆಲ್ಸ್ತೀನಿ ಇರೋ ಅಂದ್ಬಿಟ್ಟು ನನಗೆ ಸಹಕಾರ. ಗುತ್ತಲು ವಿವಿಧೇಶ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಸಹಕಾರ ಸಂಘದ ಚುನಾವಣೆ ನಡೀತು. ಈ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಕೂಡ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಅನ್ನುವಂಥದ್ದು ಒಂದು ತಂಡವನ್ನು ಕಟ್ಕೊಂಡು ಚುನಾವಣೆಗೆ ನಾವು ಹೊರಟು. ನಮ್ಮಲ್ಲೂ ಕೂಡ ಕಾಂಗ್ರೆಸ್ನ ಕೆಲವೊಂದು ವಿರೋಧಿ ಬಣಗಳು ಕೂಡ ನಮ್ಮಲ್ಲಿ ಸೋಲಿಸಿಕೆ ಅಂತ ಹಲವು ಷಡ್ಯಂತ್ರವನ್ನು ಮಾಡಿದ್ರು. ನಮ್ಮ ಕಾಂಗ್ರೆಸ್ನ ಕೆಲವು ನಾಯಕರುಗಳು ಕೂಡ BJP JDS ಮೈತ್ರಿನ ಮಾಡ್ಕೊಳ್ಳಾಗಿ ನಮ್ಗೆ ಇವತ್ತು ಬೋರ್ಡ್ ಹಿಡಿಬೇಕಿತ್ತು. ನಮ್ಗೆ ಹಿನ್ನಡೆ ಆಗದೆ. ಈ ಹಿನ್ನಡೆಗೆ ಪ್ರಮುಖ ಕಾರಣ ನಮ್ಮ ಕಾಂಗ್ರೆಸ್ನ ಕೆಲವು ನಾಯಕರು, ಜೊತೆಗೆ ನಮ್ಮಲ್ಲಿ ಬಿ ಫಾರಂ ಪಡೆದಂತ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂತ ಚಿಕ್ಕೇಗೌಡ ಸುಂದರ್ ಅವರು JDS BJP ಮೈತ್ರಿಗೆ ಜೊತೆ ಹೋಗಿ ಆಯ್ತಾ, ನಮ್ಮ ಈ ಗುಂಪು ತಂಡ ಏನ್ ಬರ್ಬೇಕಿತ್ತು ಬೋರ್ಡು, ಅದಕ್ಕೆ ಹಿನ್ನಡೆಗೆ ಪ್ರಮುಖ ಕಾರಣ ಆಗವ್ರೆ. ಈ ಮೂಲಕ ನಾನು ಹೇಳ್ತಾ ಇರುವಂತದ್ದು ನಮ್ಮ ಹೈಕಮಾಂಡ್ಗೆ, ಏನು ಸುಂದರ್ ಅವರು
ಈಗ ಪಕ್ಷ ವಿರೋಧಿ ಚಟುವಟಿಕೆ ಮಾಡವ್ರೆ. ಅವ್ರನ್ನ ಈಗ ತಕ್ಷಣದಿಂದ ಆ ಪಕ್ಷದಿಂದ ಉಚ್ಚಾಟನೆ ಮಾಡುವಂತದ್ದು ಮಾಡಬೇಕು. ಜೊತೆಗೆ ಈಗ ಅವ್ರ ಪದಾಧಿಕಾರಿಗಳಿಂದಾಗಿ ಈ ಆ ಸ್ಥಾನದಿಂದ ಅವ್ರನ್ನ ವಜಾಗೊಳಿಸಬೇಕು ಅನ್ನುವಂಥದ್ದು ಹೇಳ್ತಾ ಇದೀವಿ. ಅದೇ ರೀತಿ ಏನು ಇಲ್ಲಿ ನಮ್ಮಲ್ಲಿ 4 ಜನ ಗೆದ್ದವ್ರೆ. ಹಿಂದುಳಿದ ವರ್ಗ ಎ ಇಂದ ನಟರಾಜ್ ಅವರು, ಹಿಂದುಳಿದ ಬಿ ಇಂದ ಚಂದ್ರಶೇಖರ್ ಅವರು, ಹಂಗೇನೆ ST ಅಭಿವೃದ್ಧಿಗೆ ಆಯ್ಕೆ ಆಗವ್ರೆ. ಅದೇ ರೀತಿ ಸಾಮಾನ್ಯದಿಂದ ನಾನು ಗೆದ್ದಿದ್ದೀನಿ. ನಮ್ಮ ಗೆಲುವಿಗೆ ಸಹಕಾರ ನೀಡಿದಂಥ ಎಲ್ಲ ರೈತ ಬಾಂಧವರಿಗೆ ಮತ್ತೆ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರುಗಳಿಗೆ ಹಾಗೂ ಇತರೆ ಎಲ್ಲ ಗುತ್ತಲು ಇರ್ಬೋದು ಅಥವಾ ನಮ್ಮ ಸಂಘದ ವ್ಯಾಪ್ತಿ ಎಲ್ಲ ಗ್ರಾಮಸ್ಥರು ಕೂಡ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಇದೇ ರೀತಿಯ ಯಾರು ಸೇವೆ ಮಾಡಿದ್ದೀವಿ ಅವರಿಗೆ ಗುರುತಿಸ್ತಾರೆ ಅನ್ನುವಂಥದ್ದಕ್ಕೆ ನಮ್ಮ ಗೆಲುವೇ ಒಂದು ಕಾರಣ. ಎಂತೆಂಥ ವಿರೋಧಿಗಳು ನಮ್ಮ ತಂಡನ ಸೋಲಿಸಬೇಕು ಅನ್ನುವಂಥದ್ದನ್ನ ಮಾಡಿದ್ರು ಕೂಡ ನಾವಿವತ್ತು 4 ಜನ ಗೆದ್ದು ಬಂದಿದ್ದೀವಿ ಅಂದರೆ ಅದು ನಮ್ಮ ಪಕ್ಷದಲ್ಲಿರುವಂಥ ಸಾಮಾನ್ಯ ಕಾರ್ಯಕರ್ತರ ನಿಲುವು. ಏನು ಅಂತ ಅಂದರೆ ನಮಗೆ ಸಾಥ್ ಕೊಟ್ಟರು ಜಾಸ್ತಿ ಅಂದರೆ ಅನಿಲ್ ಕುಮಾರ್ ನಟರು, ನಮ್ಮ ಚಂದ್ರು ಇವರೆಲ್ಲ ಸಾಥ್ ಕೊಟ್ಟರು. ಆ ಸಾಥ್ ಕೊಟ್ಟು ನಮ್ಮ ರವಿಕುಮಾರು, ಬಾಬಣ್ಣ ಮತ್ತು ಚೆಲುವಣ್ಣ ಮತ್ತು ಇವರೆಲ್ಲ ಸೇರಿಕೊಂಡು ನೀನು ಅವಿರೋಧವಾಗಿ ಆಯ್ಕೆ ಮಾಡ್ತೀನಿ ಹೋಗುವ ನಾವು ಧೈರ್ಯಗಿರು ಅಂತ ಹೇಳಿ ಸಹಕಾರ ಕೊಟ್ಟದಕ್ಕೆ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರು ಆದ್ದರಿಂದ ನಮ್ಮ ಸುಂದರ ಒಂದು ಸ್ವಲ್ಪ ನಮಗೆ ಹಿನ್ನಡೆ ಕೊಟ್ಟು ಬೋಲ್ಡ್ ಹಿಡಿತಾರ ಒಂದು ಸ್ವಲ್ಪ ಹಿನ್ನಡೆ ಮಾಡಿಬಿಟ್ರು ನಮಗೆ. ಅದರಿಂದ ನಮಗೆ ಭಾಳ ಮುಜುಗರ ಆಯಿತು. ಆದರೂ ಹೋರಾಟ ಕೊಟ್ಟು ನಾವು ಇಷ್ಟು ಚೆನ್ನಾಗಿ ಗೆಲ್ತೀವಿ ಅಂದ್ಕೊಂಡಿರಲಿಲ್ಲ. ಆದರೂ ದೇವರು ನಮಗೆ ಪ್ರತಿಫಲವಾಗಿ ಅವ್ರು ಗೊತ್ತು ಗ್ರಾಮಸ್ಥರು ನಮಗೆಲ್ಲ ಒಳ್ಳೆ ಸಹಕಾರ ಕೊಟ್ಟು ಅಭಿವೃದ್ಧಿ ಮಾಡಿಕೊಟ್ಟವ್ರೆ, ಆಶೀರ್ವಾದ ಮಾಡವ್ರೆ ಅಂತ ಹೇಳಿ ತಮ್ಮಲ್ಲಿ ಕೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು.